ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗೆಳೆಯರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಏನು 74 ಅಂದರೆ 74 ದಿನ ಏನೇನಾಯಿತು ಮೈಂಡ್ ಬೌನ್ಸು ಅಂತ ಹೇಳಂದ್ಬಿಟ್ಟು ಯಾವ್ಯಾವ ಟಾಸ್ಕ್ ಬಂತು ಅನ್ನೋದ್ರ ಬಗ್ಗೆ ಒಂದು ಮೈಂಡ್ ಬೌನ್ಸ್ ಹೇಳಂದ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಏನಾಯ್ತಂದ್ರೆ, ಬಿಗ್ ಬಾಸ್ ಕಡೆಯಿಂದ ಕ್ಯಾಪ್ಟನ್ಸಿಗೆ ಎರಡನೇ ಟಾಸ್ಕ್ ಬರುತ್ತೆ. ಅದು ಏನಂತಂದ್ರೆ, ಯಾವುದೋ ಈ ಚಿತ್ರ ಯಾವುದೋ ಅನ್ನೋ ಒಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ 4 ಸದಸ್ಯರು, 2 ತಂಡದಿಂದ 4 ಸದಸ್ಯರು ಆಟ ಆಡಬೇಕು ಅಂತ ಬರುತ್ತೆ. ನೆಕ್ಸ್ಟ್ ಅದ್ರಲ್ಲಿ ಮೊದಲನೇ ರೌಂಡ್ ಪ್ರಾರಂಭ ಆಗುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಯಾರು ವಿನ್ ಆಗ್ತಾರೆ ಅನ್ನೋದು ಮೈಂಡ್ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಬಂದು 11ರ ಅಬ್ಬರ ಅನ್ನೋ ಒಂದು ಟೀಮ್ ಇಟ್ಕೊಂಡಿದ್ದಿಲ್ಲ ಗೌತಮಿ ಅವ್ರ ಟೀಮು, ಅವ್ರು ವಿನ್ ಆಗ್ತಾರೆ. ನೆಕ್ಸ್ಟ್ ಎರಡನೇ ರೌಂಡ್ ಬರುತ್ತೆ. ನೆಕ್ಸ್ಟ್ ಎರಡನೇ ರೌಂಡ್ ಅಲ್ಲಿ ಬಂದಾಗ ಹನುಮಂತ ಟೀಮ್ ಅಂದ್ರೆ ಜಬಾರಿ ಟೀಮು ವಿನ್ ಆಗುತ್ತೆ. ನೆಕ್ಸ್ಟ್ ಹನುಮಂತ ಅವ್ರು ಬಿಗ್ ಬಾಸ್ ಹೇಳ್ತಾರೆ, ಏನಂದ್ರೆ ಹನುಮಂತ ತಂಡ ವಿನ್ ಆಗಿರುತ್ತಲ್ಲ, ಆದ್ರಿಂದ ಹನುಮಂತ ತಂಡಕ್ಕೆ ಏನ್ ಹೇಳುತ್ತಂದ್ರೆ ಬಿಗ್ ಬಾಸ್, ನಿಮ್ಮ ತಂಡದಿಂದ ಇಬ್ಬರನ್ನು ಕ್ಯಾಪ್ಟನ್ಸಿ ಆಟಕ್ಕೆ ಆಡಲು ಆಯ್ಕೆ ಮಾಡಿ ಅಂತಾರೆ. ಅವ್ರು ಬಂದ್ಬಿಟ್ಟು ಶಿಶಿರು ಮತ್ತೆ ಗೋಲ್ ಸುರೇಶ್ನ ಅವರು ಆಯ್ಕೆ ಮಾಡ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಗೌತಮ್ ಅವ್ರಿಗೆ ಹೇಳ್ತಾರೆ, ನಿಮ್ಮ ತಂಡದಿಂದ ಇಬ್ಬರನ್ನು ಕ್ಯಾಪ್ಟನ್ಸಿ ಆಟದಿಂದ ಹೊರಗಡೆ ಹಿಡಿ ಅಂತ ಅಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಮೋಕ್ಷಿತ್ ಅವ್ರಿಬ್ರು ಹೊರಗಡೆ ಇರ್ತಾರೆ ಕ್ಯಾಪ್ಟನ್ಸಿ ಹೊರಗಡೆ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ 3ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಟಾಸ್ಕ್. ಅದು ಬಂದ್ಬಿಟ್ಟು ಏನಂದ್ರೆ ಕ್ಯಾಪ್ಟನ್ಸಿಗೆ ಅದ್ರಲ್ಲಿ ಬಂದ್ಬಿಟ್ಟು ಹೆಸರು ಏನಂದ್ರೆ ಅಲ್ಲಿಗೆ ಮೇಲೆ ಒಂದು ಚೆಂಡು ಇರುತ್ತೆ, ಅದನ್ನ ಅದ್ರಲ್ಲಿ ಯಾರು ಫಸ್ಟ್ ಆಗ್ತಾರೋ ಅವ್ರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಆಕ್ಚುಲಿ ಕ್ಯಾಪ್ಟನ್ಸಿ ಅವರು ಆಡ್ತಾ ಇರ್ತಾರೆ ಆ ಗೇಮ್ ಅಲ್ಲಿ ಬಂದ್ಬಿಟ್ಟು, ಅಂದ್ರೆ ಗೌತಮ್ ಅವರು ಮಂಜು ಅವರು ಇನ್ನೊಂದು ತಂಡದಲ್ಲಿ ಇರ್ತಾರೆ. ಏನಂದ್ರೆ ಅವರು ಉತ್ಸವರಿಗೆ, ಬಟ್ ಇವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಇವ್ರ ಕಡೆ ನೋಡ್ತಾ ಇರ್ತಾರೆ. ಅದಕ್ಕೆ ಗೌತಮ್ ಅವ್ರು ಏನ್ ಹೇಳ್ತಾರೆ, ನನ್ನ ಕಡೆ ನೀವು ನೋಡ್ಲೇಬೇಡ್ರಿ, ಸತ್ತರೂ ಈ ಕಡೆ ನೋಡ್ಬೇಡ್ರಿ, ನಿಮ್ಮ ಆಟ ನೀವು ಆಡಿ ಅಂತ ಅಂದ್ಬಿಟ್ಟು ಅಂತಾರೆ ಆಟ ಆಡೋ ಟೈಮಲ್ಲಿ. ನೆಕ್ಸ್ಟ್ ಅದ್ರಲ್ಲಿ ಫೈನಲ್ ಯಾರು ವಿನ್ ಆಗ್ತಾರೆ ಅನ್ನೋದು, ಯಾರು ವಿನ್ ಆಗ್ತಾರೆ ಅಂದ್ರೆ ಫೈನಲ್ ಆಗಿ ಹನುಮಂತ ತಂಡ ಜವಾರಿ ತಂಡ ವಿನ್ ಆಗುತ್ತೆ. ಅದರಿಂದ ಮತ್ತೆ ಅವ್ರು ಹನುಮಂತ ಅವ್ರಿಗೆ ಹೇಳ್ತಾರೆ, ಇಬ್ಬರನ್ನ ಮತ್ತೆ ನೀವು ಕ್ಯಾಪ್ಟನ್ಸಿ ಆಡೋದಕ್ಕೆ ನಿಮ್ಮ ತಂಡದಿಂದ ಆಯ್ಕೆ ಮಾಡ್ಕೊಳ್ಳಿ ಅಂತಾರೆ. ಅವಾಗ ರಜತ್ ಅವ್ರನ್ನ, ಐಶ್ವರ್ಯ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ನೆಕ್ಸ್ಟ್ ಪಾಯಿಂಟ್ ಏನಾಯ್ತು, ನೆಕ್ಸ್ಟ್ ಆಟ ಆಡೋದ್ರಲ್ಲಿ ಕ್ಯಾಪ್ಟನ್ ಅಂದ್ರೆ ಅವರು ಸೋತಿರ್ತಾರಲ್ಲ ಇನ್ನೊಂದು ಎದುರಾಳಿ ತಂಡ, ಅವ್ರು ಬಂದ್ಬಿಟ್ಟು ಇಬ್ಬರನ್ನ ಹೊರಗಡೆ ಇಡಬೇಕು ಅಂತಾರೆ. ಅವಾಗ ಚೈತ್ರ ಅವ್ರನ್ನ ಇಡ್ತಾರೆ, ಮಂಜು ಅವ್ರನ್ನ ಇವ್ರನ್ನ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಬಿಗ್ ಬಾಸ್ ಹೇಳ್ತಾರೆ ಅಂದ್ರೆ ಈ ವಾರದಲ್ಲಿ ನಡೆದಿರ್ತಕ್ಕಂಥ ಒಂದು ಆಟದಲ್ಲಿ ಕ್ಯಾಪ್ಟನ್ಸಿಯಲ್ಲಿ ಯಾವ ತಂಡ ವಿನ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಅದರಲ್ಲಿ ಆ ತಂಡ ಮಾತ್ರ ಕ್ಯಾಪ್ಟನ್ಸಿ ಇನ್ನು ನೆಕ್ಸ್ಟ್ ಮುಂದೆ ಬರೋ ಟಾಸ್ಕ್ ಆಡ್ಬೋದು ಅಂತಾರೆ. ಅಲ್ಲಿ ಬಂದ್ಬಿಟ್ಟು ಜವಾರಿ ತಂಡ ವಿನ್ ಆಗಿರುತ್ತೆ ಫುಲ್ ಟೋಟಲ್ ಆಗಿ, ಅದರಿಂದ ಆ ತಂಡ ಮಾತ್ರ ಈ ಸಲ ಕ್ಯಾಪ್ಟನ್ಸಿಗೆ ಆಡಕ್ಕಾಗುತ್ತೆ. ಮತ್ತೆ ಅದೆಲ್ಲ ಆದ್ಮೇಲೆ ಗೌತಮಿ ಅವ್ರು ಬಂದಾಗ ಅಂತ ಹೇಳ್ತಾರೆ, ಅಟ್ಲೀಸ್ಟ್ ನನಗೆ ಒಬ್ಬರನ್ನ ನಮ್ಮ ತಂಡದಿಂದ ಹೋಗಿದ್ರೆ ಕ್ಯಾಪ್ಟನ್ಸಿಗೆ ಚೆನ್ನಾಗಿತ್ತು, ಒಂಥರ ಬೇಜಾರಾಗ್ತಿದೆ ಅಂತ ಅಂತಾರೆ. ಅದಾಗಿತ್ತು. ನೆಕ್ಸ್ಟ್ ಚೈತ್ರ ಅವರು ಅಳ್ತಾರೆ. ಏನಕ್ಕಂತಂದ್ರೆ ಕಣ್ಣೀರು ಇಡ್ತಾರೆ, ಒಂದು ಟಾಸ್ಕ್ ಆಡೋದಕ್ಕೆ ಯಾವ ಟಾಸ್ಕ್ ಕೊಟ್ಟಿಲ್ಲ ನನಗೆ. ಆಕ್ಚುಲಿ ಹೋದ ವಾರ ನಾನು ನಾಮಿನೇಟ್ ಆಗಿ ಫೈನಲ್ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೀನಿ, ಅದನ್ನ ನೋಡ್ಕೊಂಡು ಟಾಸ್ಕ್ ಕೊಡ್ಬೇಕಲ್ಲ, ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಇನ್ನೇನು ಜನರು ಹೋರಾಗ್ತಾರೆ ಅಂತ ಅಂದ್ಬಿಟ್ಟು ಅವರು ಕಣ್ಣೀರು ಹಿಡಿತಾರೆ. ಇದಾಗಿದ್ದು ಪಾಯಿಂಟ್. ನೆಕ್ಸ್ಟ್ ಧನರಾಜ್ ಅವರು ಅಂತಾರೆ ಕುತ್ಕೊಂಡಿದ್ದಾಗ, ಏನಂದ್ರೆ ಇವ್ರಿಗೆ ಸರ್ ಮಾವ ಅಂದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ ಒಂದು ಬ್ಲೂ ಪ್ರಿಂಟ್ ಕಳಿಸಿ ಸರ್, ಅಂದ್ರೆ ಕ್ಯಾಪ್ಟನ್ಸಿ ಆದ್ರೆ ಅವ್ರಿಗೆ ಹೆಂಗೆ ನಿಭಾಯಿಸಬೇಕು ಅನ್ನೋದನ್ನ ಕಳಿಸಿ ಬಿಗ್ ಬಾಸ್ ಅಂದ್ಬಿಟ್ಟು ಧನರಾಜ್ ಅವ್ರು ಕೇಳ್ತಾರೆ. ಇದಾಗಿತ್ತು ಮೈಂಡ್ ಪಾಯಿಂಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಾಟಾ, ಸಿ ಯು, ಬಾಯ್.